ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಲೆ ತೀವ್ರ ಕುಸಿತ ಹಿನ್ನೆಲೆ ಮಾವಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾವು ಬೆಳೆಗಾರರ ಸಂಘ ಜೊತೆಗೆ ರೈತರು ಕರೆ ಕೊಟ್ಟಿದ್ದಂತಹ ಜೂನ್ 11ರ ಶ್ರೀನಿವಾಸಪುರ ತಾಲೂಕು ಬಂದ್ ಯಶಸ್ವಿಯಾಗಿತ್ತು. ಈ ಒಂದು ಬಂದ್ ಮುಕ್ತಾಯದ ವೇಳೆಗೆ ಸ್ಥಳಕ್ಕೆ ಬಂದಂತಹ ಜಿಲ್ಲಾಧಿಕಾರಿಗಳು ರೈತರ ಒಂದು ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಜಿಲ್ಲಾಧಿಕಾರಿಗಳು ಕೊಟ್ಟಂತೆಯೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಒಂದು ಮಾತುಕತೆಯನ್ನ ಮಾವು ಬೆಳೆಗಾರರ ಜೊತೆಗೆ ರೈತ ಮುಖಂಡರ ಜೊತೆಗೆ ಈಗಾಗಲೇ ಒಂದು ಸಮಾಲೋಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿ ಖಂಡಿತ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನು ಸಿಗುವಂಥ ನಿಟ್ಟಿನಲ್ಲಿ ಖಂಡಿತ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಒಂದು ಮಾತನ್ನು ಕೂಡ ಕೊಟ್ಟಿದ್ರು. ಆದರೆ ಇದೀಗ ಏನು ಮಾವು ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ 2 ದಿನ ಕೊಟ್ಟಂತ ಗಡುವು ಈಗಾಗಲೇ ಮುಕ್ತಾಯವಾಗಿದೆ. ಇನ್ನು ರಾಜ್ಯ ಸರ್ಕಾರ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುತ್ತಾ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಬಹಳಷ್ಟು ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಬೆಂಬಲ ಬೆಲೆಯನ್ನು ನೀಡುವಂತ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಬೆಂಬಲ ಬೆಲೆಯನ್ನ ನೀಡುವಂತ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಒಂದು ಪಾಲು ಕೂಡ ಇದರಲ್ಲಿ ಬರುತ್ತೆ. ಹಾಗಾಗಿನೇ ಖಂಡಿತ ಈ ಬಗ್ಗೆ ರಾಜ್ಯಕ್ಕೆ ತಾವು ಸಹಕಾರ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಪರಿಶೀಲನೆ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಕೂಡ ಏನು ಖಾಸಗಿ ಕಂಪನಿಗಳು ಅಂದ್ರೆ ಮಾವಿನ ಪಲ್ಪ್ ತಯಾರು ಮಾಡತಕ್ಕಂಥ ಕಂಪನಿಗಳು ಕನಿಷ್ಠ ಈ ಒಂದು 1 kgಗೆ 8 ರೂಪಾಯಿನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಪತ್ರವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬರೆದಿರುವಂತದ್ದು. ಖಂಡಿತ ಕೋಲಾರ ಜಿಲ್ಲೆಯಲ್ಲಿರತಕ್ಕಂಥ ಮಾವು ಬೆಳೆಗಾರರ ಒಂದು ಒತ್ತಾಯದ ಮೇರೆಗೆ ಕೋಲಾರ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಏನು ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಸಮಸ್ಯೆಯನ್ನ ಅಂದ್ರೆ ಮಾವು ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲೊಂದು ಕಡೆ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಮೊದಲೇ ಹೇಳಿ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಬಹಳಷ್ಟು ಒಂದು ಬ್ಯುಸಿ ಆಗಿರ್ತಕ್ಕಂಥ ಮಂತ್ರಿ ಆಗಿದ್ದಾರೆ. ಕೂಗಳಿತ ದೂರ ಅಂದ್ರೆ ಕೋಲಾರದಿಂದ ಬೆಂಗಳೂರಿಗೆ ಕೇವಲ 40 ಕಿಲೋಮೀಟರ್ ದೂರ ಇದ್ರು ಕೂಡ ಅವರು ಕೋಲಾರ ಜಿಲ್ಲೆಗೆ ಬಂದು ಹೋಗಿದ್ದಾರೆ. ಬಿಟ್ರೆ ಖಂಡಿತ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗೋದಿಲ್ಲ. ಪ್ರಮುಖವಾಗಿ ಏನು ಜೂನ್ 11ರಂದು ಶ್ರೀನಿವಾಸಪುರ ಬಂದ್ಗೆ ಮಾವು ಬೆಳೆಗಾರರ ಸಂಘ ಕರೆ ಕೊಟ್ಟಿತ್ತು. ಈ ಒಂದು ಬಂಧನ ಒಂದು ಮನವಿಯನ್ನು ಆಲಿಸೋಕೆ ಬೈರತಿ ಸುರೇಶ್ ಅವರು ಸ್ಥಳಕ್ಕೆ ಬರಲೇಬೇಕು ಅಂತಕ್ಕಂಥ ಒತ್ತಾಯನ ಮಾಡಿದ್ರು. ಕಡೆಗೆ ಬೈರತಿ ಸುರೇಶ್ ಅವರು ಸ್ಥಳಕ್ಕೆ ಬಂದೇ ಇಲ್ಲ. ಈ ನಿಟ್ಟಿನಲ್ಲಿ ಕಡೆಗೆ ಏನು ರೈತರ ಒಂದು ಮುಖಂಡರ ನಿಯೋಗನೆ ಏನು ಬೈರತಿ ಸುರೇಶ್ ಅವರ ನಿವಾಸಕ್ಕೆ ಹೋಗಿ ತಮ್ಮ ಒಂದು ಮನವಿಯನ್ನ ಅಲ್ಲೇ ಒಂದು ಕೊಡುವಂತ ಕೆಲಸ ಕೂಡ ಆಗಿತ್ತು. ಆದ್ರೆ ಇದೀಗ ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನ ಪಕ್ಕದ ಆಂಧ್ರದಲ್ಲಿ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಾವು ರೈತರು ಬೆಳೀತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ರೈತರಿಗೆ ಖಂಡಿತ ಅವ್ರ ಸಂಕಷ್ಟಕ್ಕೆ ತಾವು ಆಗ್ಬೇಕು, ಕೆಜಿಗೆ 12 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ರೈತ ಮುಖಂಡರು ತಮ್ಮ ಒಂದು ಮನವಿಯನ್ನ ಕೊಟ್ಟಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಒಂದು ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ರೈತರಿಗೆ ಇದು ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ವಾರ್ಷಿಕವಾಗಿ ಮಾವನ್ನೇ ನಂಬಿ ಬಹಳಷ್ಟು ರೈತರು ಇಲ್ಲಿ ಬದುಕ್ತಾ ಇದ್ದಾರೆ. ಸುಮಾರು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ರೈತರು ಇಲ್ಲಿ ಬೆಳೆದಿದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು ತೋತಾಪುರಿ ಮಾವಿಗೆ ಕೇವಲ 2 ರೂಪಾಯಿ 3 ರೂಪಾಯಿ ಕೆಜಿಗೆ ತಲುಪಿದೆ. ಒಂದು ಮಾವನ್ನ ಕಟಾವು ಮಾಡಿ ಇನ್ನು ಮಾರ್ಕೆಟ್ಗೆ ತಂದಾಕಿದ್ರೆ ಖಂಡಿತ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಹಾಕಿರ್ತಕ್ಕಂಥ ಬಂಡವಾಳ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ಖಂಡಿತ ರೈತನಿಗೆ ಎಲ್ಲೋ ಒಂದ್ ಕಡೆ ಹಾಕಿದ ಬಂಡವಾಳ ಸಿಗುತ್ತೆ. ಮುಂದಿನ ವರ್ಷ ಅವರು ಏನು ಕೃಷಿ ಚಟುವಟಿಕೆಯನ್ನು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮಾವು ಬೆಳೆಗಾರರು ಒಂದು ಸಾಲದ ಸುಳಿಗೆ ಸಿಲುಕ್ತಾರೆ. ಖಂಡಿತ ಇದು ರೈತನಿಗೆ ಒಂದು ನಷ್ಟ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ಏನು ರೈತ ಮುಖಂಡರು ಮತ್ತೆ ಏನು ಮಾವು ಬೆಳೆಗಾರರ ಸಂಘ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಬೆಳವಣಿಗೆಯನ್ನ ಖಂಡಿತ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರದ ಮೂಲಕ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯ ಈ ಒಂದು ಭಾಗದ ಮಾವು ಬೆಳೆಗಾರದ್ದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಗೆ ಬಹಳಷ್ಟು ಒಂದು ಅಪರೂಪವಾಗಿದ್ದಾರೆ. ಖಂಡಿತ ಇಂತಹ ಒಂದೊಂದು ಸಮಸ್ಯೆಯನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರೈತ ಸಂಘದ ಮುಖಂಡರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ನಡೆಯನ್ನ ರೈತ ಮುಖಂಡರು ಖಂಡಿಸಿದ್ದಾರೆ. ಏನು ಜೂನ್ 11ರಂದು ಶ್ರೀನಿವಾಸಪುರ ತಾಲೂಕು ಬಂದ್ ಕರೆ ಕೊಟ್ಟಿತ್ತು. ಆದ್ರೆ ಅವತ್ತು ರೈತರ ಒಂದು ಮನವಿಯನ್ನು ಆಲಿಸಲಿಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿಲ್ಲ. ಆದ್ರೆ ಮುಂದಿನ ದಿನ ಅಂದ್ರೆ ಜೂನ್ 12ನೇ ತಾರೀಕು ರೈತ ಮುಖಂಡರೇ ಏನು ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಮನೆಗೆ ತೆರಳಿ ಅಲ್ಲಿ ಒಂದು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಜಿಲ್ಲೆಗೆ ಬಂದಿಲ್ಲ. ಉಸ್ತುವಾರಿ ಮಂತ್ರಿಗಳು ಕಾಣೆ ಆಗಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ರೈತ ನಾರಾಯಣಗೌಡ ಅವರು ಒಂದು ವ್ಯಂಗ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗಳಿಗಾಗಲಿ ಕಿಂಚಿತ್ತು ಕೂಡ ಇದರ ಬಗ್ಗೆ ಯೋಚನೆ ಮಾಡದೆ ಅವರದೇ ಆದಂತಹ ಕೆಲಸಗಳು ಅವರ ಹೈಕಮಾಂಡ್ ಕರೆದಿದೆ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಬೇಕಾದ್ರೆ ಅರ್ಜೆಂಟಾಗಿ ಹೋಗ್ತಾರೆ. ಮಾವು ಬೆಳೆಗಾರರು ಇಲ್ಲಿ ಬಿಸಿಲಲ್ಲಿ ಬಿದ್ದು ಸಾಯ್ತಾ ಇದ್ದರೂ ಸಹ ಬಂದು ಕೇಳೋರಿಲ್ಲ. ಇವತ್ತು RCB ಒಂದು ಏನು ಅಲ್ಲಿ ಸಂಭ್ರಮಾಚರಣೆ ಮಾಡಿದ್ರು, ಅಲ್ಲಿ ಏನು ದುರಂತ ನಡೀತು ಅಂತೇಳಿ
ಇವತ್ತು ಅದರಲ್ಲಿ ತಲೆ ಕೆಡಿಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಇಟ್ಕೊಂಡು ರಾಜಕೀಯಗಳು ಮಾಡ್ಕೊತಾ ಇದ್ದಾರೆ ವಿನಃ ಮಾವು ಬೆಳೆಗಾರರು ಇಲ್ಲಿ ಗೋಳಾಡ್ತಾ ಇದ್ದಾರೆ. ಮಾವು ಬೆಳೆಗಾರರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಮಾವಿಗೆ ಬೆಲೆ ಇಲ್ಲದೆ ಮಾವನ್ನೇ ನಂಬ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗಿದೆ. ಇವರ ಬಳಿಗೆ ಬರಬೇಕು, ಇವರ ಕೂಗನ್ನು ಕೇಳಬೇಕು ಅನ್ನೋಷ್ಟು ಅವಗಾಹನೆ ಸರ್ಕಾರಕ್ಕೆ ಇಲ್ಲದೇ ಆಗಿದೆ. ಇವತ್ತು ನಾವು ಬೆಳೆದಂತಹ ಮಾವಿನಕಾಯಿಯನ್ನು ನಾವು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋ ಒಂದು ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಲ್ಲದಂತಾಗಿದೆ. ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೇ ಇದ್ದ ಪಕ್ಷದಲ್ಲಿ ಇಡೀ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿರುವ ಎಲ್ಲ ಮಾವಿನಕಾಯಿಯನ್ನು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ಬಂದು ವಿಧಾನಸೌಧದ ಮುಂದುಗಡೆ ರಾಶಿ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ನಾವು ಹೆಂಗೋ ಮುಳುಗೋಗಿದ್ದೇವೆ, ಇವತ್ತು ಲಾಸ್ ಆಗೋಗಿದ್ದೇವೆ, ಹೆಂಗೋ ನಮ್ಮ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ. ಇನ್ನು ನಮಗೆ ಬೇರೆ ದಾರಿಗಳಿಲ್ಲ. ಇವತ್ತು ನಾವು ಕಿತ್ತು ಮಾವಿನಕಾಯಿಯನ್ನು ವಿಧಾನಸೌಧದ ಮುಂದೆ ಇದೇ ಒಂದು ವಾರದ ಒಳಗಡೆ ನಾವು ಬಂದು ಸುರಿತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. 1 ಟನ್ನಿಗೆ 15,000 ರೂಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕಾಗಿದೆ. ನಾವು 1 ಟನ್ ಮಾವಿನಕಾಯಿ ಬೆಳೆಯಬೇಕಾದ್ರೆ 10,000 ರಿಂದ 12,000 ರೂಪಾಯಿ ಖರ್ಚು ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರ್ತಿ ಸುರೇಶ್ ಅವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಅವರನ್ನು ಹುಡುಕಿಕೊಡಲು ವಿಶೇಷವಾದ ಒಂದು ಪೊಲೀಸ್ ತಂಡವನ್ನು ರಚನೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ. ಯಾಕಂದರೆ ಟೊಮಾಟೊ ಮತ್ತು ಮಾವು ಬೆಳೆಗಾರರು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇವತ್ತು ತೋಟಗಳಲ್ಲೇ ಕೊಳಿತಾ ಇದೆ. ನಮಗೆ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂಥೇಳಿ ಕೋಲಾರ ಜಿಲ್ಲೆ ಬಂದ್ ಮಾಡಿದ್ದು ಆಯಿತು, ನಿರಂತರವಾಗಿ ಹೋರಾಟಗಳು ಮಾಡಿದ್ದು ಆಯಿತು. ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ನಮ್ಮ ರೈತರ ಪಾಲಿಗೆ ಕೋಮಾ ಸ್ಥಿತಿಯಲ್ಲಿರುವಂತಹ ರೋಗಿಯಂತಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಕಣ್ಣಿದ್ದು ಏನೋ ಕುರುಡರಾಗ್ಬಿಟ್ಟಿದ್ದಾರೆ, ಕಿವಿ ಇದ್ದು ಕಿವುಡರಾಗ್ಬಿಟ್ಟಿದ್ದಾರೆ, ಮಾತು ಬರದ ಮೂಕರಾಗ್ಬಿಟ್ಟಿದ್ದಾರೆ. ಇನ್ನು ಯಾರನ್ನ ಕೇಳೋಣ ಮಾನ್ಯ ಮುಖ್ಯಮಂತ್ರಿಗಳೇ? ಇನ್ಯಾರನ್ನ ಕೇಳೋಣ? ನೀವೇ ಹೇಳಿ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕೋಲಾರ ಜಿಲ್ಲೆ ಈ ಕಡೆ ತಲೆ ಕೂಡ ಹಾಕಿ ಮಲಗ್ತಾರೋ ನಮಗಂತೂ ಗೊತ್ತಿಲ್ಲ. ಬರೀ ನಾವು ಬೆಂಗಳೂರಿಗೆ ಹೊಂದ್ಕೊಂಡಿದ್ದೀವಿ. ಕೋಲಾರ ನಾಡಿ ಮಿಡ್ತಾ ಇಲ್ಲದಂಥ ಇಂತಹ ಉಸ್ತುವಾರಿ ಸಚಿವರನ್ನು ಮಾಡಿ ನಮ್ಮ ರೈತರ ಬಾಳಿನ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರ ಮಾನ್ಯ ಮುಖ್ಯಮಂತ್ರಿಗಳೇ? ಏನು ನಿಮ್ಗೆ ಲಾಭ ಇದೆ? ಕೋಲಾರ ಜಿಲ್ಲೆಯಲ್ಲಿ ಭೂಪಟದಲ್ಲಿರುವ ಕೂಗಳತೆ ದೂರದಲ್ಲಿರೋದು ನಮ್ಮ ಬೆಂಗಳೂರಿಗೆ. ಅಂತಹ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡೋ ಬದಲು ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಕದ ಆಂಧ್ರಾಗೆ ಸೇರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಆ ಆಂಧ್ರದ ರೈತರ ಕಷ್ಟಕ್ಕೆ ಸ್ಪಂದಿಸಿದಂಥ ಆಂಧ್ರ ಸರ್ಕಾರ ಪ್ರತಿ ಮಾವು ಟನ್ನಿಗೆ 12 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅಂದರೆ ಪ್ರತಿ ಟನ್ನಿಗೆ 12,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ನಮ್ಮ ರೈತರಿಗೆ ಏನಪ್ಪ ಮಾಡಿದ್ದೀರಾ? ಇಲ್ಲಿ ಎಲ್ಲ ಕೋಲಾರ ಜಿಲ್ಲೆ ರೈತರನ್ನೇ ನಿರ್ಲಕ್ಷ್ಯ. ನಾವು ಬೆಳೆದು ಮಾವು ಬೇಕು, ನಾವು ಬೆಳೆದು ಟೊಮಾಟೊ ಬೇಕು, ನಾವು ಉತ್ಪಾದನೆ ಮಾಡೋ ಹಾಲು ಬೇಕು, ಎಲ್ಲ ನಿಮ್ಮ ಬೆಂಗಳೂರು ಬೇಕು. ಆದರೆ ರೈತರ ಸಮಸ್ಯೆಗೆ ಸ್ಪಂದಿಸಿದಂಥ ನಾಡಿ ಮಿಡಿತವಿಲ್ಲದ ಈ ಒಂದು ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ನಮ್ಮ ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟವಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ. ಇದೇ ವಿಚಾರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಅವರು ಏನು ಮೊನ್ನೆ ಒಂದು ಹೋರಾಟದ ಸಮಯದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಖಂಡಿತ ಈ ಬಗ್ಗೆ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಮಾವು ಬೆಳೆಗಾರರಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತದೇ ಒಂದು ಹೋರಾಟದ ಹಾದಿಯನ್ನ ಮಾವು ಬೆಳೆಗಾರರು ಕೂಡ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.